ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದಲ್ಲಿ ಮೊಳಕಾಲ್ಮೂರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಅಯೋಧ್ಯೆ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಆಮಂತ್ರಣ ಅಭಿಯಾನ ನಿಮಿತ್ತ ಪವಿತ್ರ ಮಂತ್ರಾಕ್ಷತೆ ಸ್ವಾಗತ ಮೆರವಣಿಗೆ ಹಾಗೂ ವಿತರಣಾ ಸಮಾರಂಭ ನಡೆಯಿತು. ಈ ಮೆರವಣಿಗೆಯು ಹಾನಗಲ್ ರಸ್ತೆಯ ಶ್ರೀ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಭವ್ಯ ಮೆರವಣಿಗೆ ಮಾಡುತ್ತಾ ಕೋಟೆ ಬಡಾವಣೆಯ ಶ್ರೀ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ವೇದಿಕೆ ಕಡೆ ಕಾರ್ಯಕ್ರಮದ ಕಡೆ ಹೆಜ್ಜೆ ಹಾಕಲಾಯಿತು. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಪ್ರಾಂತ ಸಂಪರ್ಕ ಸಂಚಾಲಕರಾದ ಶ್ರೀಯುತ ಯಾದವ್ ಕೃಷ್ಣ, ಜಿಲ್ಲಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಚಾಲಕ ಕೋಡ್ಲಹಳ್ಳಿ ನಾಗರಾಜ, ಮಂಡಲಾಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಹಾಗೂ ಭಾರತೀಯ ಜನತಾ ಪಕ್ಷದ ಮುಖಂಡರಾದ ಶ್ರೀಯುತ ಆರ್ ರೆಡ್ಡಿ, ರಾಮರೆಡ್ಡಿ, ಜಿಂಕಲ್, ಬಸವರಾಜ್, ಷಡಕ್ಷರಪ್ಪ ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು, ಸಾರ್ವಜನಿಕರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಸಮಾಜದಲ್ಲಿದ್ದವರು ಕೂಡ ಹೇಳಿದ್ರು, ನಾವು ಆ ಜಾಗದಲ್ಲಿ ಮಂದಿರ ನಿರ್ಮಾಣ ಆಗೋದಕ್ಕೆ ನಮ್ಮ ಕೈಲಾದಂತ ಕಾಣಿಕೆಯನ್ನು ಕೊಡ್ತೀವಿ. ಇಡೀ ದೇಶದಲ್ಲಿ ಸಂಗ್ರಹ ಮಾಡಿದ್ವಿ, 11 ಕೋಟಿ ಮನೆಗೆ ಹೋದ್ವಿ, ಒಂದು ದೊಡ್ಡದಾದಂತ ಮಂದಿರ ನಿರ್ಮಾಣಕ್ಕೆ ಬೇಕಾಗಿರುವಂತ ಸಮರ್ಪಣೆಯನ್ನ ನಾವಲ್ಲಿ ಮಾಡಿದ್ವಿ. ಆ ಕಾರಣಕ್ಕೋಸ್ಕರ ಇವತ್ತು ಮಂದಿರದ ನಿರ್ಮಾಣದ ಕೆಲಸ ನಡೀತಾ ಇದೆ. ಒಂದು ಹಂತದಲ್ಲಿ ಪೂರ್ತಿಯಾಗಿದೆ. ಜನವರಿ 22ನೇ ತಾರೀಕು ಅಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಸಂಘದ ಪರಮ ಪೂಜನೀಯ ಸರ್ಸಂಘ ಚಾಲಕರಾದಂತಹ ಮೋಹನ್ ಜಿ ಭಾಗವತ್ ಅವರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು, ಅಲ್ಲಿನ ರಾಜ್ಯಪಾಲರಾದಂತಹ ಆನಂದಿಬೆನ್ ಪಟೇಲ್ ಅವರು, ಇವರೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅಲ್ಲಿ ಅವತ್ತು ಪ್ರಾಣ ಪ್ರತಿಷ್ಠಾಪನೆ ಆಗೋದಿದೆ. ಈ ನ್ಯಾಸ್ ಅವರು ಈ ಪ್ರಾಣ ಪ್ರತಿಷ್ಠೆ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಇದೇ ರೀತಿಯ ಇನ್ನೊಂದು ಅಭಿಯಾನವನ್ನ ನಾವು ಮಾಡೋದಿದೆ. ಯಾವ ರೀತಿಯಲ್ಲಿ 2021ನೇ ಇಸ್ವಿನಲ್ಲಿ ಮನೆ ಮನೆಗೆ ಹೋಗಿ ಸಂಗ್ರಹನ ಮಾಡ್ಕೊಂಡ್ ಬಂದಿದೀವೋ ಸಮರ್ಪಣೆ ನಿಧಿಯನ್ನ, ಅದೇ ರೀತಿಯಲ್ಲಿ ಮತ್ತೆ ನಾವು ಎಲ್ಲ ಹಿಂದೂ ಮನೆಗಳನ್ನ ತಲುಪಬೇಕು. ಮತ್ತೆ ಅವ್ರನ್ನ ಕರಿಬೇಕು. ಎಲ್ಲಿ ಕರಿಬೇಕು? ಬನ್ನಿ ಅಯೋಧ್ಯೆಗೆ ಅಂತ ಕರಿಬೇಕು. ಜನವರಿ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆಗತ್ತೆ. ಆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಪ್ರತಿ ಮನೆಯನ್ನ ಕರಿಬೇಕು ಅಂತ ಕರೆಯನ್ನ ಕೊಟ್ಟರು. ಆ ಕರೆಯ